ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮದುವೆ ಮನೆಯ ಸ್ಟೈಲಿಯ ಸಬ್ಬಕ್ಕಿ ಸೊಪ್ಪಿನ ಮಸಾಲೆ ರವೆ ಇಡ್ಲಿ ಮಾಡೋಣ ಬನ್ನಿ. ಇದು ಮಕ್ಳಿಗಂತೂ ಬಹಳ ಫೇವ್ರೇಟ್. ಇದು ಮೊದಲಿಗೆ ರವೆ ಇಡ್ಲಿ ಮಾಡೋದಕ್ಕೆ ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಶುಂಠಿನ ತುರ್ಕೊಂಡು ತೊಗೊಂಡಿದ್ದೀವಿ. ಒಗ್ಗರಣೆ ಮಾಡೋದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಇಷ್ಟನ್ನು ತೊಗೊಂಡಿದ್ದೀವಿ. ಈ ಸಬ್ಬಕ್ಕಿ ಸೊಪ್ಪನ್ನ ಚೆನ್ನಾಗಿ 1ರಿಂದ 4 ಸಲ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಳ್ಳಿ. ಒಂದು ಸಲ ಈ ರೀತಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರ್ತದೆ. ಒಂದೇ ಸಲದ ರವೆ ಇಡ್ಲಿ ತಿಂದು ಬೇಜಾರಾಗಿರ್ತದೆ. ಈ ಸಬ್ಬಕ್ಕಿ ಸೊಪ್ಪಿನ ರವೆ ಇಡ್ಲಿ ಅಂತೂ ಆ ಪರಿಮಳವಂತೂ ತುಂಬ ಚೆನ್ನಾಗಿರ್ತದೆ. ಟೇಸ್ಟ್ ಅಂತೂ ಅದ್ಭುತವಾಗಿರ್ತದೆ. ನೋಡಿ, ಇವಾಗ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿಗೆ ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾಯ್ದಮೇಲೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಇಷ್ಟನ್ನು ಸೇರಿಸ್ಕೊಳ್ಳಿ. ಕರಿಬೇವು ಆದಮೇಲೆ ಸ್ವಲ್ಪ ಜಜ್ಕೊಂಡಿರಬೇಕು ಈ ಶುಂಠಿನ. 1 ಇಂಚು ಶುಂಠಿನ ಸ್ವಲ್ಪ ಸಣ್ಣದಾಗಿ ಜಜ್ಕೊಂಡಿರಬೇಕು. ನೋಡಿ, ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಸಹ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಬೇಕಾಗುತ್ತೆ ನಾವಿಲ್ಲಿ. ಅದು ಬಾಯಿಗೆ ಸಿಗಬಾರ್ದು, ಮಕ್ಕಳಿಗೆ ತಿನ್ನುವಾಗ ಬಾಯಿಗೆ ಸಿಗಬಾರ್ದು, ಆಗ ಖಾರ ಜಾಸ್ತಿ ಅನಿಸುತ್ತೆ. ಇಷ್ಟನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ನಾವು ಇಲ್ಲಿ ಫ್ರೈ ಮಾಡ್ಕೊಬೇಕು. ಇದನ್ನು ಈ ಹಸಿಮೆಣಸಿನ್ಕಾಯಿ ಘಾಟು ಹೋಗೋವರೆಗೂ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಇಡ್ಲಿನೂ ಸೂಪರಾಗಿ, ರವೆ ಇಡ್ಲಿ ಸೂಪರಾಗಿ ಬರ್ತದೆ. ನೋಡಿ, ಇವಾಗ ಒಂದು ಸ್ವಲ್ಪ ಕಲ್ಲರು ಸಹ ಚೇಂಜ್ ಆಗ್ತಾ ಬಂದಿದೆ. ನೋಡಿ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ, ಮೀಡಿಯಮಾಗಿ ಇಟ್ಕೊಂಡು ಮಾಡ್ಕೊಬೇಕು. ಜಾಸ್ತಿ ಮೀಡಿಯಮಾಗಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲ ಸೀದೋಗುತ್ತೆ, ಆಗ ಟೇಸ್ಟು ಬರೋದಿಲ್ಲ. ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ, ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು, ಇಲ್ಲಾಂದರೆ ಒಂದು ಕಡೆ ಕಪ್ಪಗೆ ಹೋಗುತ್ತೆ, ಒಂದು ಕಡೆ ಕಲರು ಹಂಗೆ ಇರ್ತದೆ. ಅದಕ್ಕೋಸ್ಕರ ನೋಡಿ, ಇವಾಗ ಈ ರೀತಿ ತಿರುಗಿಸ್ಕೊಟ್ಟಾದ್ಮೇಲೆ ನಾವಿಲ್ಲಿ ಈಗ 1 ಇಂಚಷ್ಟು ಶುಂಠಿನ ನಾವು ಚೆನ್ನಾಗಿ ಜಜ್ಕೊಂಡಿದ್ವಿ, ಅದನ್ನು ಸೇರಿಸ್ಕೊಳ್ಳಿ. ಈಗ ಸಬ್ಬಕ್ಕಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಇಷ್ಟನ್ನು ಸೇರಿಸ್ಕೊಂಡು 1-2 ನಿಮಿಷ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಆಗ ತುಂಬ ಚೆನ್ನಾಗಿ ಬರ್ತದೆ ಈ ರವೆ ಇಡ್ಲಿನೂ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಬೇಕು ಎಣ್ಣೆಯಲ್ಲಿ. ಈಗ ನಾವು ರವೆನ ಸ್ವಲ್ಪ ಸೋದಿಸ್ಕೊಂಡು ತೊಗೊಂಡಿರೋಣ. ನೋಡಿ, ಈ ರೀತಿಯಾಗಿ ನಾವು ಒಗ್ಗರಣೆಯಲ್ಲೇ ಈ ಸಬ್ಬಕ್ಕಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ. ಹಸೆದು ಹಾಕ್ಕೊಬೋದು, ಅವ್ರವ್ರಿಗೆ ಹೇಗೆ ಇಷ್ಟ ಆಗುತ್ತೋ ಆ ಥರ. ನೋಡಿ, ಇವಾಗ ಈ ರೀತಿ ಒಂದು ಕಟ್ಟಷ್ಟು, 1 ಕಪ್ಪಿನಷ್ಟು, ದೊಡ್ಡ ಬೌಲಷ್ಟು ತೊಗೊಂಡಿದ್ದೆ ಸಬ್ಬಕ್ಕಿ ಸೊಪ್ಪು. ನೋಡಿ, ಫ್ರೈ ಆದಮೇಲೆ ಸ್ವಲ್ಪ ಕರಗೋಗುತ್ತೆ ಇದು. ನೋಡಿ, ಇವಾಗ ಈ ರೀತಿ ಫ್ರೈ ಆಗ್ತಾ ಇದೆ. ನೋಡಿ, ಈ ರೀತಿ ನೋಡಿ, ಈ ರೀತಿಯಾಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ಇದನ್ನು. ಈಗ ನಾವು ಇದನ್ನು ರವೆನ ತೊಗೊಂಡಿದ್ದೀವಿ, 2 ಲೋಟದಷ್ಟು ರವೆನ ತೊಗೊಂಡಿದ್ದೀವಿ. ಒಂದು 3/4 kgಯಷ್ಟು ರವೆ ತೊಗೊಂಡಿದ್ದೀನಿ ನಾನಿಲ್ಲಿ. ಅರ್ಧ kgಗಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರ್ಕೊಬೇಕು. ನೋಡಿ, ಈ ರೀತಿಯಲ್ಲಿ ಈ ಒಗ್ಗರಣೆ ಕೊಟ್ಕೊಂಡಿದ್ದೀವಲ್ಲ ಅದರಲ್ಲೇ ಸ್ವಲ್ಪ ಹೊತ್ತು ಬೆಚ್ಚಗೆ ಮಾಡ್ಕೊಬೇಕು. ಜಾಸ್ತಿ ಏನು ಫ್ರೈ ಮಾಡ್ಕೊಬಾರ್ದು, 1-2 ನಿಮಿಷ ಕಾಲ ಅಷ್ಟೇ ಸಾಕು. ಒಂದು 5 ನಿಮಿಷನೂ ಕಾಲ ಬೇಡ, 2 ನಿಮಿಷ ಕಾಲ ಸ್ವಲ್ಪ ಹೊತ್ತು ಹುರ್ಕೊಬೇಕು ಇದನ್ನು. ನೋಡಿ, ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇಷ್ಟಕ್ಕೆ ಎಷ್ಟು ಉಪ್ಪು ಬೇಕೋ, ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರೋ ಆ ಪ್ರಮಾಣದಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಉಪ್ಪಾದ್ರೂ ತಿನ್ನೋಕ್ಕಾಗೋದಿಲ್ಲ. ಇಲ್ಲಿ ಇಡ್ಲಿಗೂ ಉಪ್ಪಿರ್ತದೆ, ಚಟ್ನಿಗೂ ಉಪ್ಪಿರ್ತದೆ, ಅದಕ್ಕೆ ನೋಡಿಕೊಂಡು ನೀವು ಉಪ್ಪನ್ನ ಸೇರಿಸ್ಕೊಬೇಕು. ಮಾಡುವಾಗಲೇ ಇವಾಗಲೇ ನಾವು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟಿದ್ದೀವಿ. ನೋಡಿ, ಇವಾಗ ಒಂದು ಸ್ವಲ್ಪ ಹೊತ್ತು, 1-2 ನಿಮಿಷ ಕಾಲ ಎಲ್ಲ ಕಡೆನೂ ರವೆ ಬೆಚ್ಚಗಾಗಿದೆ, ಅಷ್ಟೇ ಸಾಕು. ಇವಾಗ
ಇವಾಗ ಈ ರೀತಿಯಾಗಿ ನಾವು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿರ್ತೀವಲ್ಲ ರವೆನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತು ರವೆ ಘಮ ಬರಬೇಕು. 1-2 ನಿಮಿಷ ಕಾಲ ಹುರ್ಕೊಳ್ಳೋಣ. ಇದನ್ನು ಜಾಸ್ತಿ ಹುರ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ. ನೋಡಿ ಇವಾಗ ಈ ರೀತಿಯಾಗಿ ಹುರ್ಕೊಂಡಿದ್ದೀವಿ ಇದನ್ನು. ನೋಡಿ ಒಂದು ಸ್ವಲ್ಪ ನೋಡಿದ್ರೆ ನೋಡಿ ಇವಾಗ ಬಿಸಿ ಆಗಿದೆ ರವೆನೂ ಸಹ. 1-2 ನಿಮಿಷ ಕಾಲ ಅಷ್ಟೇ ಸಾಕಾಗುತ್ತೆ. ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ವಿ. ಈಗ ಸ್ವಲ್ಪ ಸೋಡಾನ ಸೇರಿಸ್ಕೊಳ್ಳೋಣ ನಾವು, ಅಡುಗೆ ಸೋಡಾನ. ಈ ರವೆ ಇಡ್ಲಿಗೆಲ್ಲ ಸ್ವಲ್ಪ ಸೋಡಾ ಸೇರಿಸ್ಕೊಂಡ್ರೆ ಚೆನ್ನಾಗಿ ಬರ್ತದೆ, ಸಾಫ್ಟಾಗಿ ಬರ್ತದೆ. ಸ್ವಲ್ಪ ಸೋಡಾನು ಸಹ ಹಾಕಿ ನೋಡಿ ಎಲ್ಲ ಕಡೆನೂ ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಜಾಸ್ತಿ ಏನು ಬಿಸಿ ಮಾಡ್ಕೊಂಡಿಲ್ಲ ರವೆನ ನಾವು ಇಲ್ಲಿ, ಸ್ವಲ್ಪನೇ ಬಿಸಿ ಮಾಡ್ಕೊಂಡಿರೋದು ನಾವು. ಈಗ ನಾವು ಇಲ್ಲಿ 3/4 kg ರವೆ ತೊಗೊಂಡಿದ್ದೀವಲ್ವ, 3/4 kg ರವೆಗೆ ನಾವಿಲ್ಲಿ ಒಂದು ಅರ್ಧ ಪಾಕೆಟಷ್ಟು ಮೊಸರನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಪಾಕೆಟಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಗಟ್ಟಿ ಮೊಸರನ್ನ. ಹುಳಿ ಮೊಸರಿದ್ರೂ ಮಾಡ್ಕೊಬೋದು, ಈ ರೀತಿ ಮೊಸರಿದ್ರೂ ಸಹ ಮಾಡ್ಕೊಬೋದು. ಹುಳಿ ಮೊಸರಕ್ಕಿಂತ ಈ ರೀತಿಯಾದ ಫ್ರೆಶ್ ಮೊಸರನ್ನೇ ಚೆನ್ನಾಗಿ ರವೆ ಇಡ್ಲಿ ಚೆನ್ನಾಗಿ ಬರೋದು. ನೋಡಿ ಇವಾಗ ಸೋಡಾನು ಸಹ ಹಾಕ್ಕೊಂಡಿದ್ವಿ, ಅದೊಂಥರ ಉದುಗ್ ಬರ್ತದೆ ಸೋಡಾ ಹಾಕಿದ್ರೆ. ನೋಡಿ ಇವಾಗ ನಾನಿಲ್ಲಿ ಅರ್ಧ ಲೀಟ್ರು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಅರ್ಧ ಲೀಟ್ರ್ ಮೊಸರು, ಅರ್ಧ ಲೀಟ್ರ್ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಕ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಬೇಕು. ಈ ರೀತಿಯಾಗಿ ನಾವು ಅರ್ಧ ಲೀಟ್ರ್ ಮೊಸರಿಗೆ ಅರ್ಧ ಲೀಟ್ರ್ ನೀರನ್ನ ಸೇರಿಸ್ಕೊಂಡು ನೋಡು ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ. 3/4 kg ರವೆಗೆ ನಾನಿಲ್ಲಿ ತೊಗೊಳ್ತಾ ಇರೋದು. ಈ ರೀತಿಯಾಗಿ ಕಲಸಿ ಒಂದು 10 ನಿಮಿಷ ನಾವು ಬಿಟ್ಬಿಡೋಣ ಇದನ್ನು. ನೋಡಿ ಇವಾಗ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ನೋಡಿ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾಯಿದೆ. ನೋಡಿ ನಾನು ಜಾಸ್ತಿನೂ ಹುರ್ಕೊಂಡಿಲ್ಲ. ನೋಡಿ ಬಣ್ಣನೂ ಸಹ ಚೇಂಜ್ ಆಗಿಲ್ಲ. ನೋಡಿ ಯಾವ ರೀತಿ ಇದೆಯೋ ರವೆ ಅದೇ ರೀತಿ ಇದೆ, ಸ್ವಲ್ಪ ಬಿಸಿ ಮಾಡ್ಕೊಂಡಿರೋದಷ್ಟೇ. ನೋಡಿ ಇವಾಗ ಒಂದು 10 ನಿಮಿಷ ಅದನ್ನು ಎತ್ತಿಕೊಡ. ಈಗ ಚಟ್ನಿ ಮಾಡೋಣ. ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ, ಹುರ್ಗಡ್ಲೆ, ತೆಂಗಿನಕಾಯಿ, ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಕರಿಬೇವು, ಹುಣಸೆಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಇಷ್ಟನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೈಸ್ಗೆ ರುಬ್ಕೊಂಬನ್ನಿ ಚಟ್ನಿ ಅದಕ್ಕೆ. ಈಗ ನಾನು ಈ ಚಟ್ನಿಗೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಈ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಗಿರ್ತದೆ ಚಟ್ನಿ ತಿನ್ನೋದಕ್ಕೆ. ಈ ಚಟ್ನಿಗೆ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ ಹಾಕಂಗಿದ್ರೆ ಉದ್ದಿನಬೇಳೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕರಿಬೇವನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಆರಿದ್ಮೇಲೆ ರುಬ್ಬಿರುವಂಥ ಚಟ್ನಿನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಉದ್ದಿನಬೇಳೆ ಬೇಕು ಅಂದರೆ ಸೇರಿಸ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅದು ಬಾಯಿಗೆ ಸಿಗ್ತದೆ, ಅದು ಹಲ್ಲಿಗೆಲ್ಲ ಸಿಕ್ಕಾಕೊಂಡು ತಂದುಬಿಟ್ಟು ಕೆಲವರು ಹಾಕೋದಿಲ್ಲ. ನಾನು ಅದಕ್ಕೆ ಹಾಕೋದಿಲ್ಲ. ನಾನು ಅದು ಮಕ್ಳಿಗೆ ಇಷ್ಟನೇ ಆಗೋಲ್ಲ ಆ ಥರ ಚಟ್ನಿಗೆ ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡ್ಬಿಟ್ರೆ ನಾವು. ಈಗ ನೋಡಿ ಇವಾಗ ಒಂದು 10 ನಿಮಿಷ ನಾನು ಇದನ್ನು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಕ್ಕಿದ್ನಲ್ಲ. ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಹೋಗಿದೆ. ಯಾಕಂದರೆ ಇಲ್ಲಿ ಈ ರವೆ ಎಲ್ಲ ನೀರನ್ನ ಅಬ್ಸರ್ವೇಷನ್ ಮಾಡ್ಕೊಂಡಿರ್ತದೆ. ಈಗ ನಾವು ಇಲ್ಲಿ ಅದಕ್ಕೆ ಒಂದು ಸ್ವಲ್ಪ 3/4 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಈ ಹದದಲ್ಲಿದ್ದಾಗ ನೋಡಿ ಈ ಹದದಲ್ಲಿದ್ದಾಗ ಕಲಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿರಬೇಕು. ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿಗೆ ಇರಬಾರ್ದು, ಈ ರೀತಿಯಾಗಿ ಇರಬೇಕು. ನೋಡಿ ಇವಾಗ ನಾವಿಲ್ಲಿ ಇಡ್ಲಿ ಮಾಡೋದಕ್ಕೆ ಇಡ್ಲಿ ಕುಕ್ಕರ್ನ ಇಡೋಣ ಅಥವಾ ಇಡ್ಲಿ ಪಾತ್ರೆ ಇಡೋಣ. ಈ ರೀತಿಯಾಗಿ ನಿಮ್ಮ ಮನೇಲಿ ಯಾವ್ದು ಇರ್ತದೋ ಅದನ್ನ ಇಕ್ಕಿ. ನೋಡಿ ಇವಾಗ ಇಕ್ಕಾದ್ಮೇಲೆ ಈ ರೀತಿಗೆ
ತಟ್ಟೆಗೆಲ್ಲ ಎಣ್ಣೆನೋ ಅಥವಾ ತುಪ್ಪನೋ ಎರಡರಲ್ಲಿ ಯಾವುದಾದ್ರೂ ಒಂದು ಸೇರಿಸ್ಕೊಂಡು ನೋಡಿ ಈ ರೀತಿಯಾಗಿ ಸೇರಿಸ್ಕೊಳ್ಳಿ. ನಿಮಗೆ ಬೇಕಂದರೆ ಕ್ಯಾರೆಟ್ನ ಉದುರಿಸ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಬೇಗ ಈಸಿಯಾಗಿ ಹೋಗುತ್ತೆ ಇದು. ಈ ಕ್ಯಾರೆಟೆಲ್ಲ ಹಾಕ್ಕೊಳೋಕ್ಕಿಂತ ಈ ರೀತಿ ಸಬ್ಬಕ್ಕಿ ಸೊಪ್ಪನ್ನು ಹಾಕ್ಕೊಂಡಿದ್ದೀವಲ್ಲ ಅದೇ ಚೆನ್ನಾಗಿರ್ತದೆ ಇದು ತಿನ್ನೋದಕ್ಕೆ. ನೋಡಿ ಈ ರೀತಿಯಾಗಿ ಎಲ್ಲ ಕಡೆನೂ ಸೇರಿಸ್ಕೊಂಡು ನಾವಿಲ್ಲಿ ಒಂದೊಂದೇ ತಟ್ಟೆಗೂ ಗ್ರೀಸ್ ಮಾಡಿಕೊಂಡು ಈ ರೀತಿ ಎಲ್ಲದಕ್ಕೂ ಇಡ್ಲಿ ಹಾಕ್ಕೊಂಡು ಒಂದು 10 ರಿಂದ 15 ನಿಮಿಷ ಕಾಲ ನಾವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ನಾವು ಇಲ್ಲಿ ಒಟ್ಟಿನಲ್ಲಿ ಇದು 15 ನಿಮಿಷ ಕಾಲ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ವಿ. ಈಗ ನೋಡಿ ಎಷ್ಟು ಸಾಫ್ಟಾದ ರುಚಿಕರವಾದ ಬಿಸಿ ಬಿಸಿಯಾದ ಮುಟ್ಟಿದ್ರೆ ಹಾಗೆ ಮುರಿದೋಗುತ್ತೆ ಆ ರೀತಿಯಾದ ರವೆ ಇಡ್ಲಿ, ಸಬ್ಬಕ್ಕಿ ಸೊಪ್ಪಿನ ರವೆ ಇಡ್ಲಿ ರೆಡಿಯಾಗಿದೆ. ಅದು ಮದುವೆ ಮನೆಯ ಸ್ಟೈಲಿಯಲ್ಲೇ ರೆಡಿಯಾಗಿದೆ. ಒಂದ್ಸಲ ಈ ರೀತಿ ಮಾಡ್ಕೊಂಡು ತಿನ್ನಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಎಲ್ರಿಗೂ ಇಷ್ಟವಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.